ನಮಸ್ಕಾರ. ನ್ಯೂಜಿಲೆಂಡ್ ವಿರುದ್ಧ ಭಾರತ ಎರಡನೇ ಒಡಿಐ ಪಂದ್ಯ ಸೋತ ಬಳಿಕ ಸಿಟ್ಟಿಗೆದ್ದ ಕನ್ನಡಿಗ ರಾಹುಲ್. ಬಳಿಕ ತಂಡದ ಸೋಲಿಗೆ ಬಿಚ್ಚಿಟ್ಟರು ಅಸಲಿ ಕಾರಣ. ಕೊಹ್ಲಿ ರೋಹಿತ್ ಕುರಿತು ನೀಡಿದರು ದೊಡ್ಡ ಹೇಳಿಕೆ. ಗಿಲ್ ಕ್ಯಾಪ್ಟನ್ ಬಗ್ಗೆ ಮಾಡಿದರು ವ್ಯಂಗ್ಯ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನ್ಯೂಜಿಲೆಂಡ್ ವಿರುದ್ಧ ಭಾರತ ಎರಡನೇ ಒಡಿಐ ಪಂದ್ಯ ಸೋತ ಬಳಿಕ ಕನ್ನಡಿಗ ಕೆಎಲ್ ರಾಹುಲ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ರಾಜ್ಕೋಟ್ನ ನಿರಂಜನ ಶಾ ಸ್ಟೇಡಿಯಂನಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಯಾರು ಊಹಿಸದನ್ನ ಮಾಡಿದ್ದಾರೆ. ಒಂದು ಕಡೆ ತಂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳನ್ನ ಕಳೆದುಕೊಂಡು ಸಂಕಷ್ಟದಲ್ಲಿತ್ತು. ಇಂಥ ಕಷ್ಟದ ಸಂದರ್ಭದಲ್ಲಿ ಕಣಕ್ಕಿಳಿದ ರಾಹುಲ್ ತಂಡಕ್ಕೆ ಆಸರೆಯಾಗಿ ನಿಂತಿದ್ದಲ್ಲದೆ ಸ್ಫೋಟಕ ಶತಕವನ್ನ ಸಿಡಿಸಿ ತಂಡ ಒಂದೊಳ್ಳೆ ಕಾಂಪಿಟೇಟಿವ್ ಟೋಟಲ್ ಕೈ ಹಾಕುವಲ್ಲಿ ಸಹಾಯ ಮಾಡಿದ್ದಾರೆ. ಸ್ನೇಹಿತರೆ, 92 ಎಸೆತಗಳಲ್ಲಿ ಶತಕ ಸಿಡಿಸಿದ ರಾಹುಲ್ ತಮ್ಮ ಏಕದಿನ ವೃತ್ತಿ ಬದುಕಿನ 8ನೇ ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಸ್ನೇಹಿತರೆ, ಈ ಮುಖ್ಯವಾಗಿ ಟೀಂ ಇಂಡಿಯಾ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನ ಕಲೆ ಹಾಕಲು ರಾಹುಲ್ ಆಸರೆಯಾಗಿದ್ರು ಅಂತಾನೆ ಹೇಳಬಹುದು ಬಂಧುಗಳೇ. ಅದರ ಹೊರತಾಗಿಯೂ ಇದೀಗ ನ್ಯೂಜಿಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ 7 ವಿಕೆಟ್ಗಳ ನಿರಾಶಾದಾಯಕ ಸೋಲು ಕಾಣುವ ಮೂಲಕ ಸರಣಿಯಲ್ಲಿ ಸಮಬಲದ ಹೋರಾಟವನ್ನ ಮುಂದುವರೆಸಿದೆ. ಸ್ನೇಹಿತರೆ, ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 50 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 284 ರನ್ ಕಲೆ ಹಾಕಿತು. ತಂಡದ ಪರ ಕೆಎಲ್ ರಾಹುಲ್ ಅಜೇಯ 112 ರನ್ ಮತ್ತು ಶುಭ್ಮನ್ ಗಿಲ್ 56 ರನ್ ಬಾರಿಸಿದರು. ಅತ್ತ ಕ್ಲರ್ಕ್ 3 ವಿಕೆಟ್ ಪಡೆದುಕೊಂಡರು. ಈ ಟಾರ್ಗೆಟ್ ಅನ್ನ ಬೆನ್ನಿಟ್ಟಿದಂತ ನ್ಯೂಜಿಲೆಂಡ್ ತಂಡಕ್ಕೆ ಡ್ಯಾರೆಲ್ ಮಿಚೆಲ್ ಹಾಗೂ ವಿಲ್ ಯಂಗ್ ಆಸರೆಯಾಗಿ ನಿಲ್ಲುತ್ತಾರೆ. ಪರಿಣಾಮವಾಗಿ ನ್ಯೂಜಿಲೆಂಡ್ ನಿಗದಿತ ಟಾರ್ಗೆಟ್ ಅನ್ನ 48 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು. ತಂಡದ ಪರ ಡ್ಯಾರೆಲ್ ಮಿಚೆಲ್ ಅಜೇಯ 131 ರನ್ ಹಾಗೂ ವಿಲ್ ಯಂಗ್ 87 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಈ ಮುಖ್ಯವಾಗಿ ನ್ಯೂಜಿಲೆಂಡ್ ಈ ಪಂದ್ಯದಲ್ಲಿ 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನೀಗ ಭಾರತದ ಈ ಸೋಲಿನ ಕುರಿತು ಮಾತನಾಡಿದ ಕೆಎಲ್ ರಾಹುಲ್ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಓರ್ವ ಆಟಗಾರನಿಗೆ ಯಾವಾಗಲೂ ವೈಯಕ್ತಿಕ ಆಟದ ಹಾಗೂ ವೈಯಕ್ತಿಕ ದಾಖಲೆಗಿಂತ ತಂಡದ ಗೆಲುವು ಮುಖ್ಯವಾಗಿರುತ್ತದೆ. ಇಂದಿನ ಪಂದ್ಯದಲ್ಲಿ ನಾನು ಶತಕ ಸಿಡಿಸಿರಬಹುದು, ಆದರೆ ಅದು ವಿನ್ನಿಂಗ್ ಕಾಸ್ಟ್ ನಲ್ಲಿ ಬಂದಿಲ್ಲ. ಹೀಗಾಗಿ ಇದು ನನಗೆ ತೀವ್ರ ನಿರಾಸೆ ತರಿಸುತ್ತಿದೆ ಎಂದು ರಾಹುಲ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಇಂದಿನ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿ ಅಟ್ಟರ್ ಫ್ಲಾಪ್ ಆಗಿತ್ತು. ಬೌಲಿಂಗ್, ಫೀಲ್ಡ್ ಚೇಂಜ್ ಎಲ್ಲವೂ ಕಳಪೆಯಾಗಿತ್ತು. ರೋಹಿತ್ ಭೈ ಇದ್ದಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ. ಎಂತಹದ್ದೇ ಸಂದರ್ಭದಲ್ಲಿದ್ದರೂ ರೋಹಿತ್ ಪಂದ್ಯವನ್ನ ಗೆಲ್ಲಿಸಿಕೊಡುತ್ತಿದ್ರು. ಆದರೆ ಗಿಲ್ ಅವರ ನಾಯಕತ್ವ ಇಂದಿನ ಪಂದ್ಯದುದ್ದಕ್ಕೂ ಕಳಪೆಯಾಗಿತ್ತು. ಅಟ್ಲೀಸ್ಟ್ ನಾನ್ ಬೇಕಾದರೂ ಕ್ಯಾಪ್ಟನ್ಸಿ ಮಾಡಬೇಕಾಗಿತ್ತು ಎಂದು ರಾಹುಲ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ವಿಲ್ ಯಂಗ್ ಹಾಗೂ ಡ್ಯಾರೆಲ್ ಮಿಚೆಲ್ ಅಂತಹ ಪರಿಸ್ಥಿತಿಯಲ್ಲಿ ಆಡುತ್ತಿದ್ದ ಆಟವನ್ನ ನಮ್ಮ ಕ್ಯಾಪ್ಟನ್ ಕಟ್ಟಿ ಹಾಕಬೇಕಾಗಿತ್ತು. ಅಲ್ಲದೆ ಬೌಲರ್ಗಳು ಕೂಡ ನಿರಾಶಾದಾಯಕ ಪ್ರದರ್ಶನವನ್ನ ನೀಡಿದ್ದಾರೆ. ಇದೆಲ್ಲವೂ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ರಾಹುಲ್ ಕೋಪಗೊಂಡು ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನಾನು ಯಾವ ಸ್ಲಾಟ್ ಅನ್ನು ಬೇಕಾದರೂ ಆಡ್ತೀನಿ, ಅದು ತಂಡದ ಗೆಲುವಿಗಾಗಿ ಅಷ್ಟೇ ಕಾರಣವಾಗಿರಬೇಕು ಎಂದು ಹೇಳುವ ಮೂಲಕ ತಂಡದ ಹಿತಾಸಕ್ತಿಯ ಕುರಿತು ಸೆಲೆಕ್ಟ್ ಮಾಡುವ ಹೇಳಿಕೆಯನ್ನ ರಾಹುಲ್ ನೀಡಿದ್ದಾರೆ.